Hello everyone, I am Sachin, studying in ICC College Davangere. I will discuss about the concept is while, do while. ವೈಲ್ ಅಂದರೆ ಏನು, ಡು ವೈಲ್ ಅಂದ್ರೆ ಅದ್ರ ನಡುವೆ ಏನು ವ್ಯತ್ಯಾಸಗಳಿದಾವೆ ಅದನ್ನು ನೋಡೋದಾದರೆ ಟಾಪಿಕ್ಸು ವೈಲು, ಡು ವೈಲು. ವೈಲ್ ಈಸ್ ಆಲ್ಸೋ ಪ್ರೀ ಟೆಸ್ಟ್ ಲೂಪ್ ಅಂತ ಕರಿತೀವಿ. ಯಾಕಂದ್ರೆ ನಾವು ಫಸ್ಟ್ ಅದನ್ನ ಟೆಸ್ಟ್ ಮಾಡಿ ಆ ಕಂಡೀಷನ್ ಟ್ರೂ ಎಲ್ಲರೂ ಇದ್ದರೆ ಒಳಗೆ ಬರ್ರಿ ಅಂತ ಅದನ್ನು ಫಸ್ಟ್ ಪ್ರೀ ಟೆಸ್ಟ್ ಲೂಪ್ ಅಂತ ಕೇಳ್ತೀವಿ. ಇಟ್ ಈಸ್ ಕಂಡೀಷನ್ ಬಿಫೋರ್ ಎಕ್ಸಿಕ್ಯೂಟ್ ದ ಲೂಪ್ ಆಫ್ ಬಾಡಿ. ಅದೇ ಕಂಡೀಷನ್ ಚೆಕ್ ಟ್ರೂ ಇದ್ದರೆ ಆಮೇಲೆ ಅದು ಬಾಡಿನ ಎಕ್ಸಿಕ್ಯೂಟ್ ಮಾಡುತ್ತೆ. ವೈಲ್ ಲೂಪ್ ಈಸ್ ಯೂಸ್ಡ್ ವೆನ್ ಐ ಡು ನಾಟ್ ನೋ ದ ಎಕ್ಸಾಕ್ಟ್ ನಂಬರ್ ಆಫ್ ಇಟರೇಷನ್ ಆಫ್ ರಿಪಿಟೇಷನ್. ಅಂದರೆ ನನಗೆ ಗೊತ್ತಿರಲ್ಲ ಎಷ್ಟು ನಂಬರ್ ನಾನು ಯೂಸ್ ಮಾಡ್ತೀನಿ ಅಂತ ಕೊನೆ ತನಕ. ಹಂಗಾಗಿ ನಾವು ವೈಲ್ ಲೂಪ್ ಯೂಸ್ ಮಾಡ್ತೀವಿ. ಅಕಸ್ಮಾತ್ ಎಲ್ಲ ನನಗೆ ಗೊತ್ತಿದ್ರೆ ಇಲ್ಲಿಂದ ಇಲ್ಲಿ ತನಕ ಯೂಸ್ ಮಾಡಿದ್ರೆ ಫಾರ್ ಲೂಪ್ ಯೂಸ್ ಮಾಡೋದಾಯಿತು. ನನ್ನ ನಂಬರ್ ಆಫ್ ಇಟರೇಷನ್ ನನಗೆ ಗೊತ್ತಿಲ್ಲ ಎಲ್ಲಿ ತನಕ ಯೂಸ್ ಮಾಡಬೇಕು, ಅದಕ್ಕೋಸ್ಕರ ನಾವು ವೈಲ್ ಲೂಪ್ ಯೂಸ್ ಮಾಡ್ತೀವಿ. ವೈಲ್ ಲೂಪ್ ಈಸ್ ದ ರಿಪಿಟೇಟಿವ್ ಎಕ್ಸಿಕ್ಯೂಟ್ ದ ಸೆಟ್ ಆಫ್ ದಿ ಸ್ಟೇಟ್ಮೆಂಟ್ until the given the condition is true. ಕಂಡೀಷನ್ ಟ್ರೂ ಇರೋ ತನಕ ರಿಪಿಟೇಟಿವ್ ಆಗಿ ಎಕ್ಸಿಕ್ಯೂಟ್ ಆಗ್ತಿರುತ್ತೆ. The condition may be any expression and result is true. Expression returns non-zero. Condition ಎಲ್ಲ true is non-zero return ಮಾಡುತ್ತೆ. When the condition expression returns as false, the control come out. ಫಾಲ್ಸ್ ಇದ್ರೆ ಸೀದಾ ಎಕ್ಸಿಟ್ ಲೂಪಿಂದ ಎಕ್ಸಿಟ್ ಆಗುತ್ತೆ. ಸಿಂಟ್ಯಾಕ್ಸ್ ನೋಡೋದಾದ್ರೆ ವೈಲು ಕಂಡೀಷನ್ ಹಾಕ್ತೀವಿ, ಸ್ಟೇಟ್ಮೆಂಟ್, ಫ್ಲೋ ಚಾರ್ಟ್ ನೋಡೋದಾದ್ರೆ ಕಂಡೀಷನ್ ಬರ್ದೈತೀವಿ. ಕಂಡೀಷನ್ ಎಲ್ಲ ಟೂ ಇದ್ರೆ ಮಾತ್ರ ಒಳ ಬಂದು ಕೋಡ್ ಬ್ಲಾಕ್ ಎಕ್ಸಿಕ್ಯೂಟ್ ಮಾಡುತ್ತೆ. ಕೋಡ್ ಬ್ಲಾಕ್ ಮತ್ತೆ ಮೇಲೆ ಕಂಡೀಷನ್ ಚೆಕ್ ಆಗುತ್ತೆ. ಕಂಡೀಷನ್ ಫಾಲ್ಸ್ ಸೀದಾ ಹೊರಗೆ, ಫಸ್ಟಿಗೆ ಕಂಡೀಷನ್ ಫಾಲ್ಸ್ ಇದ್ರೆ ಕೋಡ್ ಏನು ಎಕ್ಸಿಕ್ಯೂಟ್ ಮಾಡೋದು ಸೀದಾ ಹೊರಗೆ ಬಂದು ಹೋಗುತ್ತೆ. ಇದು ಸಿಂಪಲ್ ಒಂದು ಪ್ರೋಗ್ರಾಮ್ ನೋಡೋದಾದ್ರೆ ನೋಡಿದ್ರೆ ನಮ್ಗೆ ಈಸಿಯಲ್ಲಿ ಅರ್ಥ ಆಗುತ್ತೆ. ಹ್ಯಾಶ್ ಇನ್ಕ್ಲೂಡ್ ಈಸ್ ಎ ಪ್ರೀ ಪ್ರೊಸೆಸರ್ ಸ್ಟೇಟ್ಮೆಂಟ್. stdio.h ಇದೊಂದು ಎರರ್ ಫೈಲು. ಇಂಟ್ ಮೇನ್ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ಪ್ರೋಗ್ರಾಮು. ಈಗ ಏನಂದರೆ ವೈಲು ಐ ತಗೊಂಡಿರೋಣ, ಐನ ಇಲ್ಲೇ ಇನ್ಸ್ಟಾಲ್ ಮಾಡಿ 0ಗೆ ಇನ್ಸ್ಟಾಲ್ ಮಾಡಿರ್ತೀನಿ. 0 ಬೇಡ 1ಗೆ ಇನ್ಸ್ಟಾಲ್ ಮಾಡಿರೋಣ. ವೈಲು ಕಂಡೀಷನ್ ಚೆಕ್ ಮಾಡಬೇಕು. ಕಂಡೀಷನ್ ಏನು ಹಾಕೋಣಂದರೆ ನನಗೆ ಇಲ್ಲಿ ತನಕ ಅಂದರೆ 5 ತನಕ ರನ್ ಆಗಲಿ. ಒಳಗೆ ಬಂದು ಐನ ಪ್ರಿಂಟ್ ಮಾಡ್ತೀನಿ. ಐನ ಪ್ರಿಂಟ್ ಮಾಡಿ ಐನ ಇನ್ಕ್ರಿಮೆಂಟ್ ಮಾಡ್ತೀನಿ. ಇದು ವೈಲ್ದು ಪ್ರೋಗ್ರಾಮ್ ಆಯ್ತು. ಈ ಪ್ರೋಗ್ರಾಮ್ ರನ್ ಮಾಡಿ ನೋಡಿದರೆ ನಮಗೆ ಔಟ್ಪುಟ್ ಬಂದಿರುತ್ತೆ ನೋಡಿರಿ. 1 2 3 4 5 ಕಂಡೀಷನ್ ಫಾಲ್ಸ್ ಆಗೋ ತನಕ ವರ್ಕ್ ಆಯ್ತು. ಇಲ್ಲಿ 5 <= 5 ಕಂಡೀಷನ್ ಫಾಲ್ಸ್ ಆಯ್ತು, ಸೀದಾ ಪ್ರೋಗ್ರಾಮ್ ಹೊರಗೆ ಬಂತು. ಇದು ವೈಲ್ ಆಯ್ತು. ಇದೇ ಥರ ನಾವು ಡು ವೈಲ್ ನೋಡೋದಾದ್ರೆ ಡು ವೈಲ್ ಲೂಪ್ ಈಸ್ ಆಲ್ಸೋ ನೋನ್ ಆಸ್ ಪೋಸ್ಟ್ ಟೆಸ್ಟ್ ಲೂಪ್. ನಾವು ವೈಲ್ ಲೂಪ್ ಏನಂತ ಪ್ರೀ ಟೆಸ್ಟ್ ಲೂಪ್ ಅಂದರೆ ಫಸ್ಟ್ ಕಂಡೀಷನ್ ಚೆಕ್ ಮಾಡಿ ಒಳಗೆ ಬರುತ್ತೆ. ಇದು ಪೋಸ್ಟ್ ಟೆಸ್ಟ್ ಲೂಪ್. ಆಮೇಲೆ ಚೆಕ್ ಮಾಡುತ್ತೆ ಕಂಡೀಷನ್. ಡ್ಯೂರಿಂಗ್ ದ ಫಸ್ಟ್ ಇಟರೇಷನ್ ನೋ ಕಂಡೀಷನ್ ಈಸ್ ಚೆಕಿಂಗ್. ಈಗ ಫಸ್ಟ್ ಇಟರೇಷನ್ ಹಾಕಿದ್ರೆ ಕಂಡೀಷನ್ ಏನು ಚೆಕ್ ಮಾಡಲ್ಲ. ಎಕ್ಸಾಮ್ ಬಾಡಿ ಆಫ್ ದಿ ಲೂಪ್ ಈಸ್ ಎಕ್ಸಿಕ್ಯೂಟ್ ಅಟ್ಲೀಸ್ಟ್ ಒನ್ಸ್ ರಿಪಿಟೇಟಿವ್ ಆಫ್ ಕಂಡೀಷನ್. ಅಂದರೆ ಕಂಡೀಷನ್ ಚೆಕ್ ಮಾಡ್ಲಂಗೆ ಲೂಪು ಒಂದ್ಸಲಿ ಎಕ್ಸಿಕ್ಯೂಟ್ ಆಗೋಗುತ್ತೆ. ಡು ವೈಲ್ ಈಸ್ ಆಲ್ಸೋ ಯೂಸ್ಡ್ ವೆನ್ ವಿ ಆರ್ ನಾಟ್ ಅವೇರ್ ಆಫ್ ಎಕ್ಸಿಟ್ ನಂಬರ್ ಆಫ್ ಇರಿಟೇಷನ್ ಆಫ್ ರಿಪಿಟೇಟಿವ್ ಬಟ್ ನೀಡ್ ಟು ಎಕ್ಸಿಟ್ ಬಾಡಿ ಆಫ್ ದಿ ಲೂಪ್ ಅಟ್ಲೀಸ್ಟ್ ಒನ್ಸ್. ಇದು ಏನಂದರೆ ಸಿಮಿಲರ್ ಟು ವೈಲ್ ಲೂಪ್ ಥರ ವರ್ಕ್ ಮಾಡುತ್ತೆ. ಆದರೆ ಏನಂದರೆ ಇದು ಅಟ್ಲೀಸ್ಟ್ ಕೋಡು ಒಂದ್ಸಲಿ ರನ್ ಆಗಿರುತ್ತೆ, ರಿಪೀಟಿವ್ ಒಂದ್ಸಲಿ ಇಟರೇಷನ್ ಆಗೇ ಆಗುತ್ತೆ ಕಂಡೀಷನ್ ಚೆಕ್ ಮಾಡ್ಲಂಗೆ. ಸಿಂಟ್ಯಾಕ್ಸ್ ನೋಡೋದಾದರೆ ಲೂಪ್ ಕಂಟ್ರೋಲ್ ಮೇಲೆ ಇನ್ಸ್ಟಾಲ್ ಮಾಡಿರ್ತೀನಿ, ಡೂ ಹಾಕ್ತೀನಿ, ಒಳಗೆ ಕೋಡ್ ಬರಿತೀನಿ. ಈಗ ನೋಡಿ ಅದಕ್ಕೆ ಇದಕ್ಕೆ ಫೋರ್ ಟೆಸ್ಟ್ ಲೂಪ್ ಅಂತ ಕಂಡೀಷನ್ ಇಲ್ಲಿ ಚೆಕ್ ಮಾಡ್ತೀನಿ, ಅದಕ್ಕೋಸ್ಕರ ಫೋರ್ ಟೆಸ್ಟ್ ಲೂಪ್ ಅಂತಾರೆ. ಫ್ಲೋ ಚಾರ್ಟ್ ನೋಡೋದಾದರೆ ನೋಡಿ ಫಸ್ಟಿಗೆ ಕೋಡ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗ್ಬಿಡುತ್ತೆ. ಕಂಡೀಷನ್ ಏನಾರ ಇರಲಿ ಕೋಡ್ ಬ್ಲಾಕ್ ಎಕ್ಸಿಕ್ಯೂಟ್ ಆಗಿ ಆಮೇಲೆ ಕಂಡೀಷನ್ ಚೆಕ್ ಮಾಡಿದ್ರೆ ಕಂಡೀಷನ್ ಅಕಸ್ಮಾತ್ ಟ್ರೂ ಇದ್ರೆ ಅಲ್ಲಿ ಮತ್ತೆ ಕೋಡ್ ಎಕ್ಸಿಕ್ಯೂಟ್ ಮಾಡುತ್ತೆ. ಕಂಡೀಷನ್ ಫಾಲ್ಸ್ ಸೀದಾ ಹೊರಗೆ ಬರುತ್ತೆ. ಇದರದ್ದು ಒಂದು ಪ್ರೋಗ್ರಾಮ್ ನೋಡೋದಾದರೆ ಇದೇ ಪ್ರೋಗ್ರಾಮ್ ಆರ್ಡರ್ ಮಾಡಿದರೆ ಆಯ್ತು. ಕಾಪಿ ಮಾಡ್ಕೊಂಡು ಇಲ್ಲಿ ಡೂ ಹಾಕಿ ಸೇಮೇ ಔಟ್ಪುಟ್ ಎಲ್ಲ ಸೇಮೇ ಬಂದಿರುತ್ತೆ, ಏನು ಚೇಂಜ್ ಆಗುತ್ತೆ ಔಟ್ಪುಟ್ ಎಲ್ಲ ಸೇಮ್ ಬಂದಿರುತ್ತೆ. ಆದರೆ ಏನು ಅಟ್ಲೀಸ್ಟ್ ಒನ್ ಟೈಮ್ ಇಟ್ರೇಷನ್ ಆಗಿರುತ್ತೆ. ಕಂಡೀಷನ್ ಚೆಕ್ ಮಾಡ್ಲಂಗಿದ್ದು ಕಂಡೀಷನ್ ಹಾಕ್ಲಂಗಿದ್ದು ಒನ್ ಟೈಮ್ ಇಟ್ರೇಷನ್ ಆಗಿರುತ್ತೆ.
ದಿಸ್ ಇಸ್ ಕಾಲ್ಡ್ ಇದು ಡು ವೈಲ್. ಡಿಫ್ರೆಂಟ್ ಬಿಟ್ವೀನ್ ಏನೇನು ವ್ಯತ್ಯಾಸ ಇದೆ ಅಂತ ನಾವು ನೋಡಿದ್ದಾಯಿತು. ಸರಿ, ಬಾಯ್.